ಏನು ಮಾಡಲಿ ಮಂಗಳ? ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಎಂಬಂತೆ ಏನೇನು ಆಸೆ ಇಟ್ಟುಕೊಂಡು ಕನಸು ಕಾಣುತ್ತಿರುವೆ. ಆ ಕನಸೇನು ನನಸಾಗುವುದಿಲ್ಲವೆಂಬಂತೆ ಕಾಣುತ್ತಿದೆ ಮಂಗಳ. ಅದೇಕೋ ಭಯವಾಗುತ್ತಿದೆ ಮಂಗಳ, ಭಯವಾಗುತ್ತಿದೆ. ಅದೆಂತಹ ಭಯ ಆವರಿಸಿಕೊಂಡಿದೆ ನಿಮಗೆ? ನಿಮ್ಮ ಅರ್ಧಾಂಗಿಯಾಗಿರುವ ನನಗೆ ತಿಳಿಸಿರಿ, ನಾನು ಅದರಲ್ಲಿ ಪಾಲ್ಗೊಳ್ತೀನಿ. ಮಂಗಳ, ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಶಶಿಧರನನ್ನು ಡಬಲ್ ಡಿಗ್ರಿ ಓದಿಸಿದೆ. ಈಗ ಅವನು ಇನ್ಸ್ಪೆಕ್ಟರ್ನಾಗಿ ಇದೇ ನಮ್ಮ ಜಮಖಂಡಿ ನಗರ ಪೊಲೀಸ್ ಠಾಣೆಗೆ ಅಧಿಕಾರ ಸ್ವೀಕರಿಸಿಕೊಳ್ಳುತ್ತಿದ್ದಾನೆ. ಒಳ್ಳೆಯದೇ ಆಯ್ತಲ್ಲ ರೀ, ತಮ್ಮನೊಬ್ಬ ಸಾಹಿಬನಾಗಿ ಬರ್ತಾ ಇದ್ದಾನೆಂದ್ರೆ ಬಹಳ ಖುಷಿ ಅಲ್ವೇನ್ರಿ? ನೀವೇಕೆ ಚಿಂತೆ ಮಾಡುತ್ತಿರುವಿರಿ? ಮಂಗಳ, ಆ ಒಬ್ಬ ತಮ್ಮನಿಗಾಗಿ ಖುಷಿ ಪಡಿಬೇಕು ನಿಜ, ಆದರೆ ಇನ್ನೊಬ್ಬ ತಮ್ಮನಿಗಾಗಿ ದುಃಖ ಪಡಿಬೇಕಾಗಿದೆ ಮಂಗಳ, ದುಃಖ ಪಡಿಬೇಕಾಗಿದೆ. ಅಂದ್ರೆ ಈ ಮಾತಿನ ಅರ್ಥ ಸ್ವಾಮಿ? ಆ ಎಮ್ಮೆಲೆ ಗೌಡರ ತಂಗಿಯನ್ನ ಬೀರ ಪ್ರೀತಿ ಮಾಡವಣಂತೆ. ಅವಳು ಈತನನ್ನೇ ಮದುವೆ ಆಗಿ ನಮ್ಮ ಮನೆಗೆ ಬರ್ತಾಳಂತೆ. ಊರು ತುಂಬ ಗುಸುಗುಸು ಜನ ಮಾತನಾಡುತ್ತಿದ್ದಾರೆ ಮಂಗಳ, ಭಯವಾಗುತ್ತಿದೆ ಮಂಗಳ, ಭಯವಾಗುತ್ತಿದೆ. ದೊಡ್ಡ ಜಮೀನ್ದಾರನ ಮಗಳು ಬಹಳ ಬಹಳ ಸಾರಿ ಕಲಿತಾಕಿ ಕುರಿ ಕಾಯೋದನ್ನ ಮೈತಂಡ ಕೈ ಹಿಡಿತಾಳಂದ್ರ ನನಗಿದು ಆಶ್ಚರ್ಯವೇ ಸರಿ. ಈಗ ಮುಂದೇನು ಮಾಡೋದು? ಅಣ್ಣ ಅತ್ತಿಗೆ, ನಿಮ್ಮನ್ನು ಕೇಳದೆ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೇನೆ. ನನಗೆ ಆಸೆ ಸಾಧ್ಯವಿಲ್ಲ. ನಾನು ಒಪ್ಪೋದಿಲ್ಲೋ, ನಾನು ಒಪ್ಪುವುದಿಲ್ಲ. ನೀನು ತಪ್ಪು ಮಾಡುವುದೇನು? ಪೂರಾ ತಪ್ಪು ಮಾಡಿಬಿಟ್ಟಿದ್ದೀಯಾ. ಆಕಾಶ ಭೂಮಿಗೆ ಎಷ್ಟು ಅಂತರವಿದೆಯೋ ಅಷ್ಟು ನಿಮ್ಮ ಸಂಬಂಧ ಅದಕ್ಕಿಂತ ದೂರ ಅಂತರವಿದೆ. ಅವರೆಲ್ಲಿ, ನಾವೆಲ್ಲಿ, ಇವಳೆಲ್ಲಿ, ನೀನೆಲ್ಲಿ? ತೂಡಾಚಿ ಕೆಟ್ಟ ಬಣೆ ಮುಗಲ್ಲ ಹರ್ಕೊಂಡು ಹೆಗಲ ಮೇಲೆ ಹಾಕೊಂಡೆಲ್ಲೋ ಹುಚ್ಚ. ನನ್ನ ಸಲುವಾಗಿ ಬಹಳ ತ್ರಾಸ ಮಾಡಿಕೊಂಡು ಆಘಾತ ಮಾಡಿಕೊಳ್ಳಬೇಡಣ್ಣ. ನಾನೆಷ್ಟೇ ಇವಳಿಗೆ ಹೇಳಿದರು ಆ ವಿದೆಯೇ ನನ್ನನ್ನು ಬಿಡ್ತಾ ಇಲ್ಲ. ನಾನು ಕಲಿತವನಲ್ಲ, ನನಗೂ ನಿನಗೂ ಇವ ಅಂತ ಇವಳಿಗೆ ಎಷ್ಟೇ ತಿಳಿಸಿ ಹೇಳಿದರು. ನೀ ನನ್ನ ಕೈ ಬಿಟ್ಟರೆ ಕೆರೆಗೆ ಹಾರಿ ಸಾಯುತ್ತೀನೆಂದು ಅಳುತ್ತಿದ್ದಳಣ್ಣ, ಅಳುತ್ತಿದ್ದಳು. ಹೌದು ದೇವ್ರಿ, ನಮ್ಮಣ್ಣ ಈ ನಾಡಿಗೆ ಅರಸನೇ ಆಗಿರಬಹುದು, ನನ್ನನ್ನು ಕೊಲ್ಲಲಬಹುದು. ಆದರೆ ನನ್ನ ಪ್ರೀತಿ ಅಮರ. ಆ ನನ್ನ ಪ್ರೀತಿನ ಕೊಲ್ಲೋದಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಒಂದು ವೇಳೆ ನಾನು ಸಾಯುವ ಪ್ರಸಂಗ ಬಂದಿದ್ದೇ ನಿಜವಾದರೆ ಇವರ ಪಾದದ ಮೇಲೆ ತಲೆ ಇಟ್ಟು ಸಾಯೋದಕ್ಕೆ ಸದಾ ಸಿದ್ಧವಾಗಿರ್ತೇನೆ. ಇಂತಹ ಕೆಟ್ಟ ಹಠ ಮಾಡಬೇಡ ತಾಯಿ, ಇಂಥ ಕೆಟ್ಟ ಹಠ ಮಾಡಬೇಡ. ಇದು ಒಳ್ಳೆಯದಲ್ಲಮ್ಮ. ನಿನ್ನ ಅಣ್ಣ ಊರಿಗೆ ಕೆಟ್ಟ ಮನುಷ್ಯ, ನಾವು ಅವನ ಸೇವಕರಂತೆ ನಡಿಬೇಕು. ಈ ನಿನ್ನ ಹುಚ್ಚುತನ ಅವನಿಗೆ ಗೊತ್ತಾದ್ರೆ ನಮ್ಮ ವಂಶವನ್ನೇ ನಾಶ ಮಾಡಿಬಿಡುತ್ತಾನಮ್ಮ, ನಾಶ ಮಾಡಿಬಿಡುತ್ತಾನೆ. ಇಲ್ಲ ದೇವ್, ನಮ್ಮಣ್ಣನ ಕೈಯಿಂದ ನಮಗೇನು ಮಾಡೋದಕ್ಕೆ ಸಾಧ್ಯವಿಲ್ಲ. ನಮ್ಮಣ್ಣನ ವಿಚಾರ ನಿಮಗಿನ್ನೂ ಗೊತ್ತಿಲ್ಲ. ಏನನ್ನು ಕೇಳದೆ ನಿಮ್ಮ ಕಿರಿತಮ್ಮ ಶಶಿಧರನ್ ಜೊತೆ ಬಲಾತ್ಕಾರವಾಗಿ ನನ್ನನ್ನು ಮದುವೆ ಮಾಡೋದಕ್ಕೆ ಸಿದ್ಧವಾಗಿದ್ದರು. ಅಷ್ಟೇ, ಕಾಡಿನಲ್ಲಿ ಮನೋಹರ ನನ್ನ ಶೀಲಕ್ಕೆ ಕೈ ಹಾಕಲು ಬಂದಾಗ ಇವರೇ ಬಂದು ನನ್ನ ಮಾನವನ್ನು ಕಾಪಾಡಿದ್ರು ಅಂದಾಗ ಇವರೇ ತಾನೇ ನನ್ನ ಗಂಡ. ದೇವ್, ಹೇಗಾದ್ರೂ ಮಾಡಿ ಈ ಅನಾಥಗೊಂದು ಅರಿಶಿಣದ ತಾಳೆಯಾದರೂ ಕಲ್ಪಿಸಿಕೊಡಿ ಅಂತ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೇನೆ. ಅಯ್ಯೋ ಅಮೋಘ ಸಿದ್ದೇಶ್ವರ, ಎಂತಹ ಕಠೋರದ ಮಾತಮ್ಮ ನಿನ್ನದು, ಎಂತಹ ಕಠೋರದ ಮಾತು. ಒಂದೇ ರಕ್ತ ಹಂಚಿಕೊಂಡು ಬಂದ ಅಣ್ಣ ತಮ್ಮಂದಿರಲ್ಲಿ ಈ ವಿಘ್ನದ ಮದುವೆ. ಅಯ್ಯೋ, ಏನು ಮಾಡಲಿ, ಏನೆಂದು ಉತ್ತರ ಕೊಡಲಿ ಅಮೋಘ ಸಿದ್ದೇಶ್ವರ, ಏನೆಂದು ಉತ್ತರ ಕೊಡಲಿ? ಮಂಗಳ, ನೀನಾದರೂ ತಿಳಿಸಿ ಹೇಳೇ ಈ ಹುಚ್ಚ ಹುಡುಗರಿಗೆ. ಈ ಕೆಲಸವನ್ನ ಮಾಡಿ ಎಂತ ಹುಚ್ಚನಾಗ್ಬಿಟ್ಟ. ಲಕ್ಷ್ಮಿ,
ದಯಮಾಡಿ ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಅಕ್ಕ, ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣೆ ಅರ್ಥ ಮಾಡ್ಕೋಬೇಕು. ನೀನು ಈಗಾದ್ರೆ ಹೆಂಗಕ್ಕ? ನೋಡಕ್ಕ, ಇವನಿಂದ ನೀವೀಗ ನನ್ನನ್ನು ದೂರ ಮಾಡಿದ್ದೆ ನಿಜವಾದ್ರೆ ನಮ್ಮಣ್ಣನ ಕೈಯಲ್ಲಿ ನನ್ನ ಪ್ರಾಣ ಅಂತೂ ಉಳಿಯುವುದಿಲ್ಲ. ನೋಡಕ್ಕ, ಈ ನನ್ನ ಮಾನ ನನ್ನ ಪ್ರಾಣ ಎರಡು ನಿಮ್ಮ ಮೇಲಿದೆ. ವಿಚಾರ ಮಾಡಿ. ಅಮ್ಮ, ಒಂದು ಹಣ್ಣು ಉಳಿಸಲಾಕ ಹೋಗಿ ಇಡೀ ಮರವನ್ನೇ ಕಡಿಲಿಕ್ಕತ್ತಿದ್ದೇನ ತಾಯಿ, ಇಡೀ ಮರವನ್ನೇ ಕಡಿಲಿಕ್ಕತ್ತಿದ್ದೆ. ಆದರೆ ಈ ಕಿರಿಯ ತಮ್ಮ ಬಯಸಿದ ಹುಡುಗಿಯನ್ನ ಈ ತಮ್ಮ ಕೈ ಹಿಡಿದು ಒಂದೇ ಮನೆಯಲ್ಲಿ ಇರುವುದೆಂದರೆ ಇದಕ್ಕಿಂತ ಭಾರಿ ನೋವು ಇನ್ನೇನಿದೆ ತಾಯಿ, ಇನ್ನೇನಿದೆ? ನೀನೇ ಹೇಳಮ್ಮ. ಅಮ್ಮ, ನಿನ್ನ ಕೈ ಮುಗಿತೀನಮ್ಮ. ಈತನನ್ನು ಕೈ ಬಿಟ್ಟು ನೀ ಬೇರೆ ದಾರಿ ನೋಡಿಕೊಂಡು ಬಿಡಮ್ಮ, ಬೇರೆ ದಾರಿ ನೋಡಿಕೊಂಡು ಬಿಡು. ಅಣ್ಣ ಅಣ್ಣ, ನಿನ್ನ ಮನ ನೋಯಿಸೋ ಕಟುಕ ನಾನಾಗಲೇರಣ್ಣ, ನಾನಾಗಲಾರೆ. ತಾನಾಗಿ ಬಯಸಿ ಬಂದ ಹೆಣ್ಣ ಬಾಲೆಯನ್ನು ಕೈ ಬಿಡುವುದು ಒಂದು ಕಡೆ ಆದರೆ ಅಣ್ಣನ ಆಜ್ಞೆ ಮೀರಿ ಬದುಕುವುದು ಮತ್ತೊಂದು ಕಡೆ. ಇದು ನನಗೂ ಧರ್ಮ ಸಂಕಟವಣ್ಣ, ಧರ್ಮ ಸಂಕಟ. ಅಣ್ಣ, ಈ ಕಾರ್ಯ ನಿನಗನ್ನು ಉಂಟನ್ನುವುದಾದರೆ, ಅಣ್ಣ ನಾವಿಬ್ಬರು ಅಗಲುವುದಾದರೆ ನಾವಿಬ್ಬರು ಒಟ್ಟಿಗೆ ಸಾಹಿತ್ಯವಣ್ಣ, ಒಟ್ಟಿಗೆ ಸಾಹಿತ್ಯ. ಅಯ್ಯೋ ಶಿವ ಶಿವ, ಮಾತನಾಡಬೇಡ ಓ ಬೀರಾಯ್, ಮಾತನಾಡಬೇಡ. ನೀನಿಲ್ಲದೆ ಹೋದರೆ ನಾನು ಬದುಕಲಾರೆನಪ್ಪ, ನಾನು ಬದುಕಲಾರೆ. ತಮ್ಮ, ನಿನಗೆ ಸಿಕ್ಕಂತೆ ಹಾಲು ತುಪ್ಪ ಉಣಿಸಿದ ಕೈಯೋ ಇದು ಕೈಯು. ಇದೇ ಕೈಯಿಂದ ನಿನ್ನನ್ನು ಹೇಗೆ ಸಾಯಿಸಲೋ ತಮ್ಮ, ಹೇಗೆ ಸಾಯಿಸಲು? ಆದರೆ ಒಂದು ಮಾತು, ಒಂದು ಮಾತೆಕ್ಕಣ್ಣ, 1000 ಮಾತಾದರೂ ಹೇಳು, ಅದನ್ನು ಶಿರಸಾವಹಿಸಿ ಮಾಡುತ್ತೇನೆ. ನಿನಗಾಗಿ ಹುಲಿ ಹಾಲನ್ನು ತರಲೇ, ನಿನಗಾಗಿ ನಿನ್ನ ಪ್ರಾಣಕ್ಕಾಗಿ ಮಾರುತಿ ದೇವ ಒತ್ತಿ ತಂದ ದುರ್ವನ ಪರ್ವತನ ತರಲೇ, ಪ್ರತಿ ಕ್ಷಣಕ್ಕೂ ನಿನ್ನ ಕಣ್ಣಲ್ಲಿ ನೀರು ತರುವ ಆ ಚಂಡಾಲ ರಕ್ತವನ್ನು ನಿನ್ನ ಹಣೆಗೆ ತಿಲಕವಾಗಿರಲೇ. ಹೇಳಣ್ಣ, ಯಾವ ನಿನ್ನ ಮಾತು? ಅಂತಹದ್ದೇನಿಲ್ಲಪ್ಪ. ಇವಳೇ ನಿನ್ನ ಸತಿ ಎಂದು ನೀನು ನಿರ್ಧರಿಸಿದರೆ ನಾನು ಯಾವ ದಿನ ಯಾವ ಕ್ಷಣ ನಿನಗೆ ತಾಳಿ ಕಟ್ಟಲು ಅನುಮತಿ ನೀಡುವೆನು, ಅಂದೇ ಆ ಕ್ಷಣದಲ್ಲಿ ನೀನು ತಾಳಿ ಕಟ್ಟಬೇಕು. ಅಲ್ಲಿಯವರೆಗೆ ತಾಳಿ ಇಲ್ಲದ ನಿಮ್ಮ ಬಾಳು ಮುಳ್ಳಿನ ಹಾಸಿಗೆ ಅಂತಿರಬೇಕಪ್ಪ, ಮುಳ್ಳಿನ ಹಾಸಿಗೆ ಅಂತಿರಬೇಕು. ಈ ನನ್ನ ಮಾತಿಗೆ ತಪ್ಪಿ ನಡೆದರೆ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನು ಸುಟ್ಟು ಹಾಕುತ್ತದೆ. ಹುಷಾರ್, ಇದಕ್ಕೆ ನಿಮ್ಮ ಒಪ್ಪಿಗೆ ತಾನೆ? ಅಣ್ಣ ಅಣ್ಣ, ದೇವರಂತ ಅಣ್ಣನ ಮಾತು ಹಿಂದೆ ಕಿತ್ತು ಹಾಕಿ ಕೊಟ್ಟ ಮಾತನ್ನು ತಪ್ಪವನಲ್ಲ ಈ ನಿನ್ನ ತಮ್ಮ. ಸೂರ್ಯಚಂದ್ರರ ಸಾಕ್ಷಿಯಾಗಿ, ಶ್ರೀರಾಮನ ಚಂದ್ರರ ಸಾಕ್ಷಿಯಾಗಿ ನಿನ್ನ ತಮ್ಮನ ಮಾತು ಒಂದೇ. ನೀನು ವಾದ್ಯ ಮಾಡಿದ ದಿನದಿಂದಲೇ ಇವಳ ಕೊರಳಿಗೆ ಅರಸಿನ ತಾಳಿ ಕೊಟ್ಟುತ್ತೇನೆ. ಇದು ಸತ್ಯ ಸತ್ಯ ಸತ್ಯ. ಸಂತೋಷ ಸಹೋದರ, ಸಂತೋಷ. ಮೆಚ್ಚಿದೆ ಈ ನಿನ್ನ ಉದಾರ ಗುಣಕ್ಕೆ. ಅಲ್ಲಿಯವರೆಗೆ ಅಂತರಂಗದಲ್ಲಿ ಸತಿಪತಿಗಳಂತೆ ಕಾಲ ಕಳೆಯಿರಿ. ಈಗ ನಿಮ್ಮನ್ನು ಕೆಲವು ದಿನಗಳವರೆಗೆ ಬೇರೆ ಕಡೆ ಇಡಲು ನಿರ್ಧರಿಸಿದ್ದೇನೆ. ಯಾಕೆ ದೇವ್ರೆ? ಸಣ್ಣವಳಾದ ನಿನಗೆ ಇದೆಲ್ಲ ಅರ್ಥವಾಗುವುದಿಲ್ಲಮ್ಮ. ಇದೇ ಸಂತಸ
ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಅಣ್ಣಯ್ಯ ನಿಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾವೀ ದಿನ. ಬಾಳಲಿಗೆ ಆನಂದ ತುಂಬಿರಲೆಂದು ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು ಅಣ್ಣಯ್ಯ ನಿಮ್ಮ ಬಾಳು ಬಂಗಾರವಾಗಲೆಂದು ಅತ್ತಿಗೆ ನಿಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾವೀ ದಿನ ಹಾರೈಸುವೆ ನಾವೀ ದಿನ. ಮಂಗಳ, ಮನೆ ಕಡೆ ಹುಷಾರು. ಇವರನ್ನು ಕೆಲವು ದಿನಗಳವರೆಗೆ ಬೇರೆ ಕಡೆ ಇಟ್ಟು ಮನೆ ಮಾಡಿ ಕಳಿಸಿ ಬರಬೇಕು. ಆಯ್ತು ಸ್ವಾಮಿ, ಆದಷ್ಟು ಬೇಗ ಬನ್ರಿ. ಅಕ್ಕ, ಮನೇಲಿ ಒಬ್ಳೆ ಇರ್ತೀಯ, ಹುಷಾರು. ಸರಿ ಅಕ್ಕ, ಮಾವ ಬೇಗ ಬಂದ್ಬಿಡ್ತಾರೆ. ಸರಿಮ್ಮ. ದೇವ್ರಿ, ನಮ್ಮ ಈ ಸಂಸಾರಕ್ಕೆ ನಿನ್ನ ಬೆಳಕಿನ ಅಭಯವಿರಲಿ ತಂದೆ. ಕೇಳಿಸಿಕೊಂಡೆ ಮಗಳ, ಕೇಳಿಸಿಕೊಂಡೆ. ನಿನ್ನ ಭಕ್ತಿ ಭಾವನೆಗಳೆಲ್ಲ ಕೇಳಿಸಿಕೊಂಡೆ. ಯಾರವರು? ಹೆದರಬೇಡ ಬಾಲೆ, ನಾನು ಈ ಊರಿನ MLA ವೀರನಗೌಡ. ತಾವಿಲ್ಲಿಯವರೆಗೂ ಬಂದ ಕಾರಣ? ಸಂಬಂಧ ಮಾಡಿಕೊಂಡ ನಿಮ್ಮ ಕುಟುಂಬಕ್ಕ ಧನ್ಯವಾದ ಹೇಳಲು ಬಂದ್ರಿ ಮಗಳ. ಆ ಸಂಬಂಧವನ್ನ ಕೇಳು ನಮ್ಮ ಯಜಮಾನ್ರು ಈಗ ಮನೆಯಲ್ಲಿ ಇಲ್ವಲ್ಲ. ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆ ಅಂತ ತಿಳಿದುಕೊಂಡೆ ನಿನ್ನ ಯೋಗಕ್ಷೇಮ ವಿಚಾರಿಸಲು ಬಂದ್ರೆ ಮಂಗಳ. ನಿನ್ನ ಮೈದುನ ಯಾವ ಗಳಿಗೆಯಲ್ಲಿ ನನ್ನ ತಂಗಿ ಕೈ ಹಿಡಿದನು ಅಂದೇ ನಿನ್ನ ಅಂಗ ಸುಖ ಬಯಸಿದ್ದೇನೆ. ಸುಮ್ಮನೆ ನನಗೆ ಮೈ ಒಪ್ಪಿಸು. ನಿಮ್ಮ ತಂಗಿಯೊಬ್ಬಳು ನನ್ನ ಮೈದುನನ ಮಡದಿ ಎಂದು ನೀವೇ ಹೇಳುತ್ತೀರಿ. ಅವಳು ಈ ಮನೆಗೆ ನನ್ನ ತಂಗಿಯಾಗಿ ಬಂದ್ರೆ ನಾ ನಿಮಗೆ ಹಿರಿಯ ತಂಗಿ ಅಲ್ಲವೇ? ಅದರ ಭಾವನೆಯನ್ನು ಬದಲಾಯಿಸಿ ನಿನ್ನನ್ನು ಬರಮಾಡಿಕೊಳ್ಳುತ್ತಿದ್ದೇನೆ ಮಂಗಳ. ನಿನ್ನ ತಂಗಿ ಹಿರಿಯ ತಂಗಿ ಆ ಭಾವನೆಯನ್ನು ಬದಲಾಯಿಸಿ ಬರಮಾಡಿಕೊಳ್ಳುತ್ತಿದ್ದೇನೆ ನಿನ್ನನ್ನು.
ಸುಮ್ಮನೆ ನನಗೆ ಮೈ ಒಪ್ಪಿಸಿ ಸುಖ ಕೊಡು, ಇಲ್ಲ ಅಂದ್ರೆ ಏನು ಮಾಡುವಿಯೋ ನೀಚ. ರಾಜಕಾರಣಿ ಇರೋದು ಜನರ ರಕ್ಷಣೆಗಾಗಿ, ಶಿಕ್ಷೆ ಕೊಡೋದಕ್ಕಾಗಿ ಅಲ್ಲ. ಇದನ್ನ ತಿಳಿಯದೆ ನೀ ನನ್ನ ಮುಟ್ಟ ಬಂದ್ರೆ ಚಟ್ಟಿ ನನ್ನ ಬೀರ ನಿನ್ನ ಚಂಡು ತೆಗೆಯದೆ ಬಿಡಲಾರ. ಚಂಡು ನನ್ನ ಚಂಡ ತೆಗೆಯುವ ಚಂಡು ಚಾಮುಂಡಿ ಓನಿ. ಇವನ್ ಯಾರು ಗೊತ್ತಾ? ಸುಂದರ ಗಂಡ, ನರಕಾಸುರ ಪ್ರಚಂಡ. ಕಣ್ಣು ಇಟ್ಟಿದ್ದಾನ ಅಂದ ಮ್ಯಾಗ ಕರಿತುಕೊಳ್ಳಲು ಬಿಡಲಾರದ ಭೂಪತಿ ಗಂಡ್ಯವನು. ಸೊಮ್ಮನೆ ನನಗೆ ಮೈಯನ್ನು ಒಪ್ಪಿಸಿ ಆನಂದ ಪಡು, ಇಲ್ಲ ಅಂದ್ರ ನಿನ್ನ ಪ್ರಾಣ ತೆಗಿಬೇಕಾಗತ್ತದ. ಹುಷಾರ್. ಪ್ರಾಣ ಏನೋ ಹೊಚ್ಚ ರಾಜಕಾರಣಿ. ಈ ದೇಹ ಗಂಡರಿಗಾಗಿ ಮೀಸಲಿಟ್ಟ ಎಡೆ. ನಿನ್ನ ತೊಡೆ ಬದಲಾಯಿಸೋ ಬಂಡರಿಗಲ್ಲ. ನನಗೆ ಪ್ರಾಣ ಮುಖ್ಯವಲ್ಲ, ನನಗೆ ನನ್ನ ಶೀಲ ಮುಖ್ಯ. ಕಣ್ಣಿಟ್ಟ ಹೆಣ್ಣನ್ನು ಮುತ್ತಿಟ್ಟಿ ಮುದ್ದಾಡಿ ಸುಖ ಕೊಡುವ ಗಂಡ ಜಾತಿ ನಂದು. ನಿನಗೆ ಶೀಲನ ಮುಖ್ಯ, ಪ್ರಾಣಕ್ಕಿಂತ ಶೀಲವ ಮುಖ್ಯ. ಕಡೆಗೂ ಕತ್ತೆ ಬಿಟ್ಟಿಯ ನನ್ನ ಶೋಕ ನಿನಗೆ ಹತ್ತದೆ ಬಿಡಲಾರದು. ನನ್ನ ಗಂಡನ ಧರ್ಮದ ಬಿಡಿ ಕಡೆಗೊಂದು ದಿನ ಬೆಂಕಿಯ ಕಿಡಿಯ ನಿನ್ನ ಪ್ರಾಣ ಹೆಣ್ಣದೆ ಬಿಡಲಾರದು. ಸ್ವಾಮಿ, ಅಮ್ಮ. ಇದೇನು ಮಂಗಳ? ಮಂಗಳ, ಇದೇನು ಮಂಗಳ? ನಿನ್ನ ಎದೆಯಲ್ಲಿ ರಕ್ತ. ಯಾವ ಪಾಪಿ ನಿನ್ನ ಸಾಯಿಸಿದವನು? ಮಂಗಳ, ಒಂದೇ ಒಂದು ಸರಿ ಕಣ್ಣು ತೆಗೆದು ನೋಡ ಮಂಗಳ. ನಿನ್ನ ಧರ್ಮರಾಜ ಬಂದಿದ್ದಾನೆ ನೋಡು ಮಂಗಳ. ಅಮ್ಮ, ನೀವಾದರೂ ಹೇಳ್ರಿ ಅಮ್ಮ, ಯಾರು ಕೊಂದವನು? ನನ್ನ ಧರ್ಮ ದೇವತೆಯನ್ನು ಕೊಂದವನು ಯಾರಂತ ನೀವಾದರೂ ಹೇಳಿರಮ್ಮ. ಮಂಗಳ, ಎಲೆ ಕ್ರೂರವಿದೆಯೇ? ನನ್ನ ಧರ್ಮ ದೇವತೆಯನ್ನು ಕೊನೆಗೂ ಬಲಿ ತೆಗೆದುಕೊಂಡು ಬಿಟ್ಟೆಯಾ? ಮಂಗಳ, ನನ್ನನ್ನು ಒಬ್ಬಟ್ಟಿ ಮಾಡಿ ಹೋಗಿಬಿಟ್ಟೆಯಾ? ಯಾರ ಸಲುವಾಗಿ ಬದುಕಲಿ? ಯಾರಿಗೋಸ್ಕರ ಬದುಕಲಿ ಮಂಗಳ? ಯಾರಿಗೋಸ್ಕರ ಬದುಕಲಿ? ಮಂಗಳ, ಹೇಳು ಮಂಗಳ, ಎದ್ದೇಳು. ಧರ್ಮನಂದನ ಅವಳನ್ನು ಮಾತನಾಡದ ಹಾಗೆ ಮಾಡಿ ಮನಸ್ಸಿನಂತೆ ಗುಂಡು ಹಾಕಿಕೊಂಡು ಈಗ ಮಾತಾಡುವಂತೀಯಾ? ಏನ್ ನೀಚ! ನಿನಗೆ ನನ್ನ ಅಣ್ಣ ಎಂದು ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಆಗುತ್ತಿದೆ. ಆ ವೀರನ ಸಂಚಿನಿಂದ ಹೊಂಚು ಹಾಕಿ ಈ ನಿನ್ನ ಹೆಂಡತಿಯನ್ನು ಕೊಂದ ಪಾಪಿ ನೀನು. ಅರೆಸ್ಟ್ ಮಾಡಿ ಅವನನ್ನು. ಎಸ್ ಸರ್. ತಮ್ಮ ತಮ್ಮ, ಏನು ಮಾತನಾಡುತ್ತಿರುವೆಯೋ ನೀನು? ನನ್ನ ದೇವತೆಯನ್ನು ನಾನೇ ಕೊಲ್ಲುವನೆ? ತಮ್ಮ, ಈ ನಿಮ್ಮ ಅಣ್ಣನ ಮೇಲೆ ನಿನಗೆ ವಿಶ್ವಾಸವಿಲ್ಲವೇನಪ್ಪ? ವಿಶ್ವಾಸವಿಲ್ಲವೇ? ವಿಶ್ವಾಸವಿಲ್ಲದ ವಿಶ್ವಾಸಘಾತುಕನ ಮೇಲೆ ವಿಶ್ವಾಸವೇ? ನನ್ನ ಸತಿಯಾಗಿ ಬರಬೇಕಿದ್ದ ಆ ಲಕ್ಷ್ಮಿಯನ್ನು ವೀರನ ಕೈ ಹಿಡಿಸಿ ಅವರನ್ನು ಮನೆಯಿಂದ ತಪ್ಪಿಸಿ ನಿನ್ನ ಹೆಂಡತಿಯನ್ನೇ ಕೊಲೆ ಮಾಡಿದ ಕೊಲೆಗಾರ ನೀನು. ನಿಜ ಬಗಳು ಅದಮ್ಮ.
ತಮ್ಮ, ಅಣ್ಣನಲ್ಲದೆ ತಂದೆಗೆ ಸಮಾನನಾಗಿರುವ ನನ್ನ ಹೊಡಿತೀರೇನಪ್ಪ? ಹೊಡೆಯಪ್ಪ, ಹೊಡೆ, ತುಂಬಾ ಚೆನ್ನಾಗಿ ಹೊಡೆ. ಆದರೆ ಕೊಂದವನಿನ ಅಂತ ಅಣಬೇಡ ತಮ್ಮ, ಕೊಂದವನಿನ ಅಂತ ಅಣಬೇಡ. ನನಗೆ ಬುದ್ಧಿವಾದ ಹೇಳ್ತಿ ಆ ಕೊಲೆಗಡುಕ. ತಮ್ಮ ತಮ್ಮ ಸಾಕು ಬಿಡು. ಬಾಳ ಹೊತ್ತು ಹೊಡಿಬೇಡಪ್ಪ. ಬಾಳ ಹೊತ್ತು ಹೊಡೆದರೆ ಊರು ಜನ ನೋಡ್ತಾರೆ. ಈ ಅಣ್ಣನ ಮರ್ಯಾದೆ ಕಳಿಬೇಡಪ್ಪ, ಕಳಿಬೇಡ. ಈ ಅಣ್ಣನ ಮರ್ಯಾದೆ ನಿನಗೆ ಬೇಡ ಎಂದರೆ ನಿನಗೆ ತೃಪ್ತಿಯಾಗುವವರೆಗೂ ಹೊಡೆಯಪ್ಪ, ತೃಪ್ತಿಯಾಗುವವರೆಗೂ ಹೊಡಿ. ತಮ್ಮ, ನೀನು ಚಿಕ್ಕವನಿದ್ದಾಗ ನಿನಗೆ ಕೈ ತುತ್ತು ಮಾಡಿ ಉಣಿಸಿ ತಿನಿಸಿ ದೊಡ್ಡವನನ್ನಾಗಿ ಮಾಡಿ ಊರು ತುಂಬ ಎಲ್ಲ ಸಿಕ್ಕಂತೆ ಸಾಲ ಮಾಡಿ ನಿನಗೆ ನೌಕರಿ ಕೊಡಿಸಿದಿನಲ್ಲೋ ತಮ್ಮ, ನೌಕರಿ ಕೊಡಿಸಿದಿನಲ್ಲೋ. ಆ ನೌಕರಿ ಕೊಡಿಸಿದ ತಪ್ಪಿಗಾಗಿ ಹೊಡೆಯೋ ತಮ್ಮ, ನನ್ನನ್ನು ತಪ್ಪಿಗಾಗಿ ಹೊಡಿ. ಬಾಯಿ ಮುಚ್ಚು ಪಾಪಿ. ನನಗೆ ಈ ಅಧಿಕಾರ ಕೊಡಿಸಿದವನು ನೀನಲ್ಲ. ನನಗೆ ಓದಲಿಕ್ಕೆ ಹಣ ಕೊಟ್ಟು ನನಗೆ ಈ ನೌಕರಿ ಕೊಡಿಸಿದವರು ಆ ನನ್ನ ದನಿ MLA ವೀರನಗೌಡ. ಹೌದಪ್ಪ, ನಿನಗೆ ಓದಿಸಿ ಅಧಿಕಾರ ಕೊಟ್ಟವನು ಆ MLA ವೀರನಗೌಡ. ಆಯ್ತಪ್ಪ, ಆಯ್ತು. ಇನ್ನೇನಿದೆ? ಇವಳನ್ನು ಕೊಲ್ಲುವ ಆಸೆಗಾಗಿ ನನ್ನ ಅಧಿಕಾರ ಸಮಾರಂಭ ತಪ್ಪಿಸಿ ಈ ಕೆಲಸ ಮಾಡಿದ ನೀಚ ನೀನು. ನನ್ನ ಮದುವೆಗೆ ಮಣ್ಣೆರಚಿದ ಪಾಪಿ ನೀನು. ನನ್ನತ್ತಿಗೆ ಕೊಂದ ಕೊಲೆಗಾರ ನೀನು. ಅಯ್ಯೋ ಶಿವ ಶಿವ, ಕೇಳಲಾರೆನಪ್ಪ ಇಂತಹ ನಿನ್ನ ಬಿರುನುಡಿಗಳನ್ನು. ತಮ್ಮ, ಅಮೋಘ ಸಿದ್ದೇಶ್ವರ, ಅಮೋಘ ಸಿದ್ದೇಶ್ವರ, ಈ ನನ್ನ ತಮ್ಮನ ಮಾತಿಗೆ ನೀವು ಸಾಕ್ಷಿ. ಆ ನಿಮ್ಮ ಪವಿತ್ರ ಪಾದ ಸಾಕ್ಷಿ. ಈ ನನ್ನ ನುಡಿಗಳೆಲ್ಲವೂ ಧರ್ಮದ ನುಡಿಯಾಗಿದ್ದೆ ನಿಜವಾಗಿದ್ದರೆ ಈ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಇವನ ಬಾಳನ್ನೇ ಸುಟ್ಟು ಹಾಕಲಿ. ಜೈ ಶ್ರೀರಾಮ್. ಹಾ, ಸಂತೋಷ ಸಾಹೇಬ್ರೆ, ನನ್ನನ್ನು ಎಳೆದೊಯ್ಯಿರಿ. PC ಈ ಶವ ಪಂಚನಾಮ ಮಾಡಿ ನೀವು ನನ್ನ ಸ್ಟೇಷನ್ಗೆ.